ಧರ್ಮ ಉಳಿಸಕ್ಕೆ ಅದು ಇಸ್ಲಾಮಲ್ಲೂ ಬಡವರ ಮಕ್ಕಳೇ ಬೇಕು, ಹಿಂದೂ ಧರ್ಮದಲ್ಲೂ ಬಡವರ ಮಕ್ಕಳೇ ಬೇಕು. ಈ ನಿಲುವಲ್ಲಿ ನೀವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯಕ್ಕೆ ಬಂದವರು, ನಿಮ್ಮಲ್ಲಿ ಸಮಾಜಕ್ಕೆ ಮನಮುಟ್ಟುವ ಸಂದೇಶವನ್ನು ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್. ಈ ಧರ್ಮದ ಬಗ್ಗೆ ಈ ರೀತಿ ಹೊಡೆದಾಡ್ತಾರೆ ಅದನ್ನ ಹೇಳ್ತಿರಲ್ಲ, ಸ್ವರ್ಗದಲ್ಲಿ 72 ಜನ ವರ್ಜಿನ್ ಸಿಗ್ತಾರೆ, ಅವ್ರ ಜೊತೆ ಮಜಾ ಮಾಡೋದಕ್ಕೋಸ್ಕರ ಇಲ್ಲಿ ಬೇರೆಯವ್ರನ್ನ ಸಾಯಿಸೋದು ನಮ್ಮ ಧರ್ಮದಲ್ಲಿ ಅಂತೂ ಹೇಳೇ ಇಲ್ಲ ರೀ. ಇನ್ನೊಂದ್ಸತಿ ಈ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ನಾನ್ ಸುಮ್ಕೂರೋ ಮಗ ಅಲ್ಲ. ಹಾಗಾಗಿ ಇದು ನಮಗೆ ಅನ್ವಯ ಆಗಲ್ಲ. ನಾವು ಯಾರಿಗೂ ಕೂಡ ಅಲ್ಲಿ ಹೋಗಿ ಅಲ್ಲಿ 130 ಅಡಿ ಇರುವಂತಹ ಕನ್ಯೆಯರ ಜೊತೆ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಇಲ್ಲಿ ಯಾರ್ದ ಪಾಪದ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಸೂಸೈಡ್ ಬಾಂಬಿಂಗ್ ಮಾಡೋದು, ಕೊಲ್ಲೋದು, ಇದನ್ನಂತೂ ನಮ್ಮ ಧರ್ಮದಲ್ಲಿ ಅಂತೂ ಹೇಳ್ಕೊಟ್ಟಿಲ್ಲ. ಇದು ಯಾರ್ದಾರ ಧರ್ಮದಲ್ಲಿ ಹೇಳ್ಕೊಟ್ಟಿದ್ರೆ ಅಥವಾ ತಪ್ಪಾಗಿ ಅರ್ಥವನ್ನು ಮಾಡ್ಕೊಂಡಿದ್ರೆ ಅದನ್ನ ಸರಿಪಡಿಸೋ ಕೆಲಸ ಆಗ್ಬೇಕು. ನೀವು ತಿಳಿದೇ ಮಾಡಿರೋ ತಪ್ಪು ಅಂತ ನನಗೆ ಗೊತ್ತು. ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಡೋರ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ಒಂದು ಗಾದೆ ಐತೆ ನಮ್ಮ ಇದರಲ್ಲಿ, ಮೂಮೆ ನೀವಾಲ ಸಿರ್ಪೊಟ್ಟೋಲ ಅಂತ ಹೇಳ್ತೀವಿ. ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ ಅಂತ. ನೀವು ಈ ತರ ನಮ್ಮ ಬಗ್ಗೆ ನೀವು ಹೇಳಿದ್ರೆ ಆವಾಗಿಂದ ನೋಡ್ತಾ ಇದೀವಿ. ಇಲ್ಲ ಆವಾಗಿಂದ ನೋಡ್ತಾ ಇದೀವಿ. ಜಸ್ಟ್ ನೀವು ಒಳ್ಳೆಯವರ ಮನಸ್ಸಿಂದ ನೀವು ಒಳ್ಳೆ ಕಾಣಿಸಿದೀರಾ, ಬಟ್ ಓನ್ಲಿ ಫಾರ್ ಸಕ್ಸಸ್ಫುಲ್ಗೆ ಹಿಂದುತ್ವ ಆಗ್ಬಿಟ್ಟಿದ್ದೀರಾ ನೀವು. ಆತರ ಅನ್ಸಿದೆ. ಅವಾಗಿಂದ ಕೂತ್ಕೊಂಡು ನೋಡ್ತಾ ಇದೀವಿ. ಜಸ್ಟ್ ಫಾರ್ ಮುಸ್ಲಿಮ್ಸ್ ನೀವು ಒಂದು ಟಾರ್ಗೆಟ್ ಮಾಡ್ತಿದ್ದೀರಾ. ನೀವು ಏನ್ ಹೇಳ್ತಿದ್ದೀರಾ? ಏನಿಲ್ಲ ಒಳ್ಳೆಯವರು ಫಸ್ಟ್ ಅಲ್ಲಿ ಒಡ್ಬಿಡ್ತಿದ್ದೀರಾ, ಆಮೇಲೆ ಒಳ್ಳೆಯವರು ಅಂತ. ಅದೇ ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ. ದಯವಿಟ್ಟು ಮಾಡಬೇಡಿ. ಒಳ್ಳೆಯವರು ನೀವು. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಈ ಸಂದರ್ಭದಲ್ಲಿ 2 ವಿಚಾರನ ಸ್ಪಷ್ಟಪಡಿಸ್ತೀನಿ. ನಾನು ಮುಸಲ್ಮಾನರನ್ನ ಬಹಳ ಸರಿ ದೂರಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, 2015ರಲ್ಲಿ ಯಾವ ಮುಸಲ್ಮಾನರು ಯಾವುದೇ ಮುಲ್ಲಾ ಇರ್ಬೋದು, ಮೌಲ್ವಿ ಇರ್ಬೋದು, ಇಮಾಮ್ ಇರ್ಬೋದು, ಬುಖಾರಿ ಇರ್ಬೋದು ಟಿಪ್ಪು ಜಯಂತಿ ಮಾಡಿ ಅಂತ ಹೇಳಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಧರ್ಮ. ನಮ್ಮ ಹಿಂದೂಗಳಾದ್ರೂ ಕೂಡ ನಾವು ರಾಮಾಯಣ ಮಹಾಭಾರತನ ಓದ್ಕೊಂಡಿರಲ್ಲ, ಆದ್ರೆ ಅವರು ಧರ್ಮ ಗ್ರಂಥನ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅಲ್ಲಿ ಯಾರದೇ ಅಲ್ಲಾಹನ್ ಬಿಟ್ರೆ ಯಾರನ್ನೂ ಆರಾಧನೆ ಮಾಡೋಂಗಿಲ್ಲ. ಅಲ್ಲಿ ಬರ್ಡೇ ಆಚರಣೆ ಮಾಡೋದು ಕೂಡ ಅವರ ಧರ್ಮದಲ್ಲಿ ನಿಷಿದ್ಧವಾಗಿದೆ. ಹಾಗಾಗಿ ಯಾವ ಮುಸ್ಲಿಮು ಕೇಳಿಲ್ಲ. ಅದನ್ನ ಮಾಡಿದ್ದ ಯಾರು? ಸಿದ್ದರಾಮಯ್ಯನವ್ರು ಮಾಡಿದ್ರು. ಅಯ್ಯೋ ತೆರಿ ಮಾಕಿ ಕಸಮ್ ಗಲ್ತಿ ಹೋಗಿ ಬಾ. ನಾವು ಹಿಂದಿನ ಒಂದು ಪರಂಪರೆ ಅಂದ್ರೆ ಈಗಿನ ಒಂದು ಯೂತ್ಸ್ ಬಿಟ್ಟು ಹಿಂದಿನ, ನನಗೂ 65 ವರ್ಷ ಆಗಿದೆ ಈಗ. ನಮ್ಮಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಮೊಹರಂ ಮಾಡ್ತಾ ಇದ್ವಿ ಒಂದ್ ಕಾಲದಲ್ಲಿ. ಅವ್ರು ನಮ್ ಗಣೇಶ್ ಹಬ್ಬನೋ ಎಲ್ಲ ಸೇರ್ಕೊಂಡೇ ಮಾಡ್ತಾ ಇದ್ವಿ. ಇದೆಲ್ಲ ಇದ್ದಾಗ ಈಗಲೂ ನನ್ನಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಎಲ್ಲಾನು ನಾವೆಲ್ಲ ಸೇರ್ತೀವಿ, ಮಾತಾಡ್ತೀವಿ, ಎಲ್ಲ ಆಗ್ತೀವಿ. ಆದ್ರೆ ಯಾವತ್ತೂ ರಾಜಕೀಯ ಮಾತಾಡೋದಿಲ್ಲ. ಇವೆಲ್ಲ ನೀವು ರಾಜಕೀಯದವರೆಲ್ಲ ಸೇರಿ ನಮ್ಮ ಒಂದು ಈ ಸ್ನೇಹತ್ವಕ್ಕೆ ಏನಾದ್ರೂ ಅಡ್ಡಿ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಾನು ಮುಸ್ತಾಕ್ ಅವ್ರ ಬಗ್ಗೆ ನನ್ನ ತಕರಾರನ್ನು ವ್ಯಕ್ತಪಡಿಸಲು ನಾನು ಹೇಳಿದಷ್ಟೇ, ಇವರು ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಇಟ್ಕೊಳ್ಳಿ, ನೀವು ಮಂಗಳಾರತಿ ತಗೊಳ್ಳಿ, ನೀವು ಪುಷ್ಪಾರ್ಚನೆ ಮಾಡಿ, ಅದಕ್ಕೆ ಒಪ್ತಾರ. ಅಷ್ಟನ್ನು ಮಾತ್ರ ಕೇಳಿರುವಂತದ್ದು ಸರ್. ಅದನ್ನ ಬಿಟ್ರೆ ನಮಗೆ ಬೇರೆ ತಕರಾರಿಲ್ಲ. ನಿಮಗೆ ಮಾತ್ರ ಮುಸ್ಲಿಮರ ಸ್ನೇಹಿತರು ಇರೋದಲ್ಲ, ನಮಗೂ ಇದಾರೆ ಸ್ನೇಹಿತರು. ಆದ್ರೆ ನಮ್ಮ ನಂಬಿಕೆಗಳನ್ನ ಹೊಡೆಯುವ ರೀತಿಯಲ್ಲಿ ಅವ್ರು ಮಾತಾಡ್ತಾರಲ್ಲ, ಅವ್ರ ವರ್ತನೆ ಇರುತ್ತಲ್ಲ, ಅಂತವ್ರ ಬಗ್ಗೆ ಮಾತ್ರ ನಮ್ಮ ತಕರಾರು ಇರೋದು. ನೀವು ಯಾರ ಜೊತೆ ಕೂತ್ಕೊಂಡು ಯಾರ ಜೊತೆ ಒಟ್ಟಿಗೆ ಸೇರಿ ಮೊಹರಂ ಆಚರಣೆ ಮಾಡಿದ್ರಲ್ಲ ಅವರಿಗೆ, ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಅಲ್ಲಿ ಭಾರತದ ಎಂಬ್ಲಮ್ ಇತ್ತಲ್ಲ, ಅಶೋಕ ಚಕ್ರ ಮತ್ತೆ ಆ ಸಿಂಹದ ಇದಿತ್ತಲ್ಲ, ಚಿಹ್ನೆ ಇತ್ತಲ್ಲ, ಅದನ್ನ ಒಡೆದು ತೆಗೆದ್ರಲ್ಲ, ತಪ್ಪು ನಿಮ್ ಧರ್ಮದವ್ರು ಮಾಡಿದ್ದು ಅಂತ ಹೇಳಿದ್ರ ಅಂತ ಕೇಳಿದೆ. ನಿಮ್ ಸ್ನೇಹಿತರಿಗೆ ಹೋಗಿ ಫಸ್ಟ್ ಹೇಳಿ, ಅವ್ರು ಒಪ್ಕೊಬಿಡ್ಲಿ, ಆನಂತರ ಮಾತಾಡೋಣ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾವು ಹಿಂದೂಗಳು ಒಂದು ನಮ್ಮ ದೇವಸ್ಥಾನ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ, ನಾವು ಈಗ ಫಸ್ಟಿಗೆ ಏನಾಗಿದೆ ಅಂದ್ರೆ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಹಿಂದೂಗಳಲ್ಲೇ ಧರ್ಮದ್ರೋಹಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಹಿಂದೂಗಳಿಗೆ? ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ನಿಮ್ಗೆ ಅಂತ ವೈಯಕ್ತಿಕವಾಗಿ ತಗೋಬೇಡಿ. ಹಿಂದೂಗಳು ಧರ್ಮದ್ರೋಹಿಗಳಾಗಿದ್ದರು, ನೀವು ಜಾತಿವಾದಿಗಳಾಗಿದ್ರೆ ತಿಳ್ಕೊಳ್ಳಿ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಮೊನ್ನೆ ಮದ್ದೂರಲ್ಲಿ ಹೋಗ್ಬೇಕಾರೆ ನಮಗೆ ಯೋಗಿ ಆದಿತ್ಯನಾಥ್ ಬೇಕು ಅಂತ ಬೊಬ್ಬೆ ಹೊಡೆದ್ರು. ನೀವು ಚುನಾವಣೆ ಬಂದಾದ ಕೂಡಲೇ
ಗೌಡ ಆಗಿ, ಲಿಂಗಾಯತ್ ಆಗಿ, ಕುರುಬ ಆಗಿ, ಬ್ರಾಹ್ಮಣ ಆಗಿ, SC ಆಗಿ, ST ಆಗಿ, ಕವರಿಗೆ ಕಾಸು ಹಾಕೊಟ್ರು, ಅಕ್ಷತೆ ಹಾಕೊಟ್ರು ಅವನಿಗೆ, ಅದನ್ನ ಇಟ್ಕೊಂಡು ವೋಟ್ ಹಾಕಿ ನೀವು ಯೋಗಿ ಆದಿತ್ಯನಾಥ್ ಎಲ್ಲಿ ಬರ್ತಾರೆ? ನೀವು ಜಾತಿವಾದಿಗಳಾಗಿ ವೋಟ್ ಹಾಕಿ ಮೇಲೆ ಸಿದ್ದರಾಮಯ್ಯ ಬರೋದು. ನೀ ಯಾವನು ಕೇಳಕ್ಕೆ ರೈಟ್ಸ್ ಕೇಳಕ್ಕೆ ನೀ ಯಾವನ ಕೇಳಕ್ಕೆ? ಗಣೇಶ ಪ್ರೊಸೆಸ್, ಕರ್ನಾಟಕದಲ್ಲಿ ನಡೆಯುವಂತ ಗಣೇಶ ಪ್ರೊಸೆಷನ್ಗೂ ಪ್ಯಾಲೆಸ್ಟೈನ್ ಬಾವುಟಕ್ಕೂ ಏನು ಸಂಬಂಧ? ಇವರಿಗೆ ಅಷ್ಟೊಂದು ಧರ್ಮದ ಬದ್ಧತೆ ಇದೆ ಅಂತಂದ್ರೆ, ನಾವು ಮುಸ್ಲಿಮರೆಲ್ಲ ಒಂದೇ ಅಂತಂದ್ಮೇಲೆ ಇಡೀ ಅರಬಲ್ಲಿ ಎಲ್ಲ ಮುಸ್ಲಿಂ ಕಂಟ್ರಿ ಇದಿಲ್ಲ, ಬಾರ್ಡರ್ಗಳಂತ ಒಂದಾಗ್ಬಿಡಿ ನೀವು. ಆಯ್ತು, ಅಲ್ಲಿ ನಿಮಗೆ ಇದರಲ್ಲಿ ನಮಗೆ ಇಸ್ರೇಲ್ ನಲ್ಲಿ ಗಲಾಟೆ ಆಗ್ತಿದೆಯಲ್ವಾ? ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಗಲಾಟೆ ಆಗುತ್ತಲ್ಲ, ಪ್ಯಾಲೆಸ್ಟೈನ್ ಉಳಿಸೋದಕ್ಕೆ ಪಕ್ಕದಲ್ಲಿರುವಂತಹ ಇರಾನ್, ಸೌದಿ ಅರೇಬಿಯಾ, UAE, ಕತಾರು, ಲೆಬನಾನ್, ಜೋರ್ಡನ್, ಈಜಿಪ್ಟ್ ಹೋಗಿ ಹೊಡೆದಾಡಿ ನೋಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೀವೇ ಹೊಡೆದಾಡಲ್ಲಿ. ಆಯ್ತು, ಮೊನ್ನೆ ಇರಾನ್ ಮೇಲೆ ಅಮೆರಿಕದವರು ಬಂದು ಅವ್ರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ಬಾಂಬ್ ಹಾಕಿದ್ರು. ಬಾಂಬ್ ಹಾಕಿದಾಗ ಸೌದಿನ ಖಂಡಿಸ್ತಿಲ್ಲ ಅಲ್ಲಿ, ಯಾಕೆಂದ್ರೆ ಅದು ಶಿಯಾ ಕಂಟ್ರಿ, ನೀವು ಸುನ್ನಿ ಕಂಟ್ರಿ, ನಿಮ್ದು ಈ ತರ ಹೊಡೆದಾಟಗಳಿದಾವೆ. ಆದ್ರೆ ಇಲ್ಲಿರುವಂತ ಭಾರತದಲ್ಲಿರುವಂತಹ ಒಂದಷ್ಟು ಕಳಪೆ ಜನಗಳು ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಇಲ್ಲಿಂದ ಓಡಾಡ್ತಿರ್ತಾರೆ, ಕೇರಳದಿಂದ ಅಲ್ಲಿ ಫೈಟ್ ಮಾಡ್ತೀವಿ ಐಸಿಸ್ ಜೊತೆಗೆ ಅಂತ ಹೋಗ್ತಾರೆ. ಈ ಮನಸ್ಥಿತಿನ ಬಿಡಬೇಕು. ಮುಸ್ಲಿಮರಲ್ಲಿರುವಂತಹ ಪ್ರಜ್ಞಾವಂತರು ಯಾರಿದ್ದಾರೆ ಅವ್ರು ಇದನ್ನ ಖಂಡಿಸೋ ಕೆಲಸ ಮಾಡಬೇಕು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿರುವಂತ ಇರಾನ್ನವರು, ಇರಾಕ್ನವನು, ಸೌದಿ ಅರೇಬಿಯಾದವನು ಹೋಗಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಿಲ್ಲ. ಇವನ್ನೆಲ್ಲ ಇಟ್ಕೊಂಡು ಜಂಡ ಹಿಡ್ಕೊಂಡು ಸಿಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಇವನ್ ಕೈಲಿ ಏನಾಗುತ್ತೆ? ಅವನ ಹತ್ರ ಅಲ್ಲೇನು ಪಟಾಕಿ ಹಿಡ್ಕೊಂಡು ಹೋಗಕ್ಕಾಗ? ಇಸ್ರೇಲ್ ಎದುರಿಸಕ್ಕಾದ್ರೂ ಆಗುತ್ತೆ ಅವ್ರ ಕೈಲಿ. ಅವರು ಟೆಕ್ನಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಆಯ್ತು, ಅಲ್ಲಿ ಸುತ್ತ ಇರುವಂತಹ ಮುಸ್ಲಿಂ ಕಂಟ್ರಿಗಳಿದೆಯಲ್ಲ, ಅವರೇ ಪ್ಯಾಲೆಸ್ಟೈನ್ ಪರ ನಿಂತಿಲ್ಲ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ನಾವೆಲ್ಲರೂ ಇಲ್ಲಿ ಪಟಾಕಿ ಮಾಡಕ್ಕೂ ಆಗದೆ ಇದ್ದಂತವ್ರು ಅಲ್ಲಿ ಹೋಗ್ಬಿಟ್ಟು ಬಾವುಟ ಹಿಡ್ಕೊಂಡು ಬೊಬ್ಬೆ ಹೊಡೆದ್ರೆ ಏನಾಗುತ್ತೆ ಹೇಳಿ? ಇವ್ರ ನಿಷ್ಠೆ ಬೇರೆ ಕಡೆ ಇದೆ ಅಂತ ಆಗುತ್ತಲ್ವಾ? ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ವಾಹಿನಿಯ ಸಂವಾದದಲ್ಲಿ ಭಾಗವಹಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹಲವು ಸ್ಫೋಟಕ ಮತ್ತು ನೇರ ಮಾತುಗಳನ್ನು ಆಡಿದ್ದಾರೆ. ಅದರ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಹಿಂದೂಗಳಲ್ಲೇ ದೇಶದ್ರೋಹಿಗಳು. ಹಿಂದೂ ಧರ್ಮದಲ್ಲೇ ಇವತ್ತು ಧರ್ಮದ್ರೋಹಿಗಳು ಹೆಚ್ಚಾಗುತ್ತಿದ್ದಾರೆ ಎಂದು ಪ್ರತಾಪ್ ಸಿಂಹ ಬೇಸರ ವ್ಯಕ್ತಪಡಿಸಿದರು. ಚುನಾವಣಾ ಸಮಯದಲ್ಲಿ ನಾವು ಧರ್ಮದ ಬಗ್ಗೆ ಯೋಚಿಸದೆ ಜಾತಿ ಆಧಾರದ ಮೇಲೆ ಮತ ಹಾಕುತ್ತಿರುವುದೇ ಇದಕ್ಕೆ ಕಾರಣ ಎಂದು ಅವರು ನೇರವಾಗಿ ಚಾಟಿ ಬೀಸಿದ್ದಾರೆ. ದೇಶಪ್ರೇಮಿ ಮುಸ್ಲಿಮರಿಗೆ ಗೌರವ. ಅಬ್ದುಲ್ ಕಲಾಂ, ಬಿಸ್ಮಿಲ್ಲಾ ಖಾನ್ರಂತಹ ದೇಶಪ್ರೇಮಿಗಳನ್ನು ನಾವು ಸದಾ ಗೌರವಿಸುತ್ತೇವೆ. ಆದರೆ ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳಿಗೆ ಧಕ್ಕೆ ತರುವವರನ್ನು ನಾವು ಎಂದಿಗೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಪ್ಯಾಲೆಸ್ಟೈನ್ ಧ್ವಜ ವಿವಾದ. ಭಾರತದ ಮೆರವಣಿಗೆಗಳಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸುವವರ ವಿರುದ್ಧ ಕಿಡಿಕಾರಿದ ಅವರು, ಇಂತಹ ಮನಸ್ಥಿತಿ ದೇಶದ ನಿಷ್ಠೆಯನ್ನೇ ಪ್ರಶ್ನಿಸುವಂತೆ ಮಾಡುತ್ತದೆ ಎಂದಿದ್ದಾರೆ. ಗೌರಿ ಲಂಕೇಶ್ ಪ್ರಕರಣ. ಈ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಭೇಟಿಯಾದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ, ಅವರು ಕೇವಲ ಆರೋಪಿಗಳೇ ಹೊರತು ಅಪರಾಧಿಗಳಲ್ಲ, ವ್ಯವಸ್ಥಿತ ಸಂಚಿನಿಂದ ಅವರು ಬಲಿಪಶುಗಳಾಗಿದ್ದಾರೆ ಎನ್ನುವುದು ನನ್ನ ನಂಬಿಕೆ ಎಂದು ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡರು. ಪ್ರತಾಪ್ ಸಿಂಹ ಅವರ ಈ ನೇರ ಮತ್ತು ನಿಷ್ಠುರ ನಿಲುವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಹೇಳಿದ್ದು ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.